ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಂಜಕ್ಷನ್ ಅನ್ನೋ ಪಾರ್ಟ್ ಬಗ್ಗೆ ನೋಡೋಣ. ಅಂದರೆ ಇಂಗ್ಲೀಷ್ ಗ್ರಾಮರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಒಂದಾಗಿರುವಂಥ ಕಂಜಕ್ಷನ್ ಅನ್ನೋ ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕಲ್ಲಿ ಕಂಜಕ್ಷನ್ ಅಂದರೆ ಏನು, ಮತ್ತು ಟೈಪ್ಸ್ ಆಫ್ ಕಂಜಕ್ಷನ್ನು, ಎಕ್ಸಾಂಪಲ್ಸು, ಮತ್ತು ಕಂಜಕ್ಷನ್ನ ಯಾವ ರೀತಿ ಫೈಂಡ್ ಮಾಡೋದು ಅಂತ ಇವತ್ತಿನ ಟಾಪಿಕಲ್ಲಿ ನೋಡೋಣ. ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗಿದ್ರೆ ಮೊದಲನೇದಾಗಿ ಕಂಜಕ್ಷನ್ ಅಂದರೆ ಏನು ಅಂತ ನೋಡೋಣ ಬನ್ನಿ. Conjunction is a part of speech that connects words, phrases or clauses. They essentially act as joining word in a sentence, showing the relationship between the connected elements. ನೋಡಿ, ಇಲ್ಲಿ ಕಂಜಕ್ಷನ್ಸ್ ಅಂದರೆ ಓನ್ಲಿ ಜಾಯ್ನಿಂಗ್ ವರ್ಡ್ಸ್ ಅಂತ ಇಲ್ಲಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕಂಜಕ್ಷನ್ ಏನು ಮಾಡುತ್ತೆ ಅಂದರೆ ಯಾವುದೇ ಎರಡು ವರ್ಡ್ಗಳನ್ನು ಅಥವಾ ಎರಡು ಫ್ರೇಸಸ್ಗಳನ್ನು, ಎರಡು ಕ್ಲಾಸ್ಗಳನ್ನು ಕನೆಕ್ಟ್ ಮಾಡುತ್ತೆ. ಯಾವುದೇ ಒಂದು ಸೆಂಟೆನ್ಸಲ್ಲಿ ಎರಡು ವರ್ಡ್ನ, ಫ್ರೇಸಸ್ನ ಅಥವಾ ಕ್ಲಾಸಸ್ನ ಕನೆಕ್ಟ್ ಮಾಡುವಂಥ ವರ್ಡ್ಸ್ಗಳನ್ನು ನಾವಿಲ್ಲಿ ಏನಂತ ಕರಿತೀವಿ, ಕಂಜಕ್ಷನ್ಸ್ ಅಂತ ಕರಿತೀವಿ. ಆಲ್ಸೋ ಜಾಯ್ನಿಂಗ್ ವರ್ಡ್ಸ್ ಅಂತಲೂ ಇವುಗಳನ್ನ ಕರಿತೀವಿ. ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ಎರಡು ಶಬ್ದಗಳನ್ನು ಜಾಯಿನ್ ಮಾಡುವಂಥ ವರ್ಡ್ಗಳನ್ನು ಕಂಜಕ್ಷನ್ಸು, ಜಾಯ್ನಿಂಗ್ ವರ್ಡ್ಸ್ ಅಂತ ಕರಿತೀವಿ. ಶೋವಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕನೆಕ್ಟೆಡ್ ಎಲಿಮೆಂಟ್ಸ್. ಏನು ಕಂಜಕ್ಷನ್ಸು ಯಾವೆರಡು ವರ್ಡ್ಸ್ಗಳನ್ನು ಅಥವಾ ಫ್ರೇಸಸ್ಗಳನ್ನು ಕನೆಕ್ಟ್ ಮಾಡಿರ್ತಲ್ವ ಅವೆರಡರ ಮಧ್ಯೆ ರಿಲೇಷನ್ಶಿಪ್ ಕೂಡ ತೋರಿಸುತ್ತೆ. ಅಂದರೆ ಆ ಕಂಜಕ್ಷನ್ ಏನು ಮಾಡುತ್ತೆ, ಯಾವುದೇ ಎರಡು ವರ್ಡ್ಗಳನ್ನು ಕನೆಕ್ಟ್ ಮಾಡಿದ್ರೆ ಆ ಕನೆಕ್ಟ್ ಮಾಡೋದಲ್ಲದೆ ಅವುಗಳ ನಡುವೆ ಇರುವಂಥ ರಿಲೇಷನ್ಶಿಪ್ನ ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಏನಂದರೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಕಂಜಕ್ಷನ್ಸ್ ಅಂದರೆ ಏನು ಅಲ್ಲ, ಜಸ್ಟ್ ಜಾಯ್ನಿಂಗ್ ವರ್ಡ್ಸ್. ಯಾವುದೇ ಎರಡು ಶಬ್ದ ಅಥವಾ ಫ್ರೇಸಸ್ ಅಥವಾ ಕ್ಲಾಸಸ್ಗಳನ್ನು ಏನು ಮಾಡುತ್ತೆ, ಇಲ್ಲಿ ಕನೆಕ್ಟ್ ಮಾಡುವಂಥ ವರ್ಡ್ಸ್ಗಳನ್ನು, ಜಾಯಿನ್ ಮಾಡುವಂಥ ವರ್ಡ್ಸ್ಗಳನ್ನು ನಾವೇನಂತ ಕರಿತೀವಿ, ಕಂಜಕ್ಷನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಕಂಜಕ್ಷನ್ಸಲ್ಲಿ ಎಷ್ಟು ಟೈಪ್ ಇವೆ ಅಂತ ನೋಡೋಣ ಬನ್ನಿ. ದೇರ್ ಆರ್ 3 ಮೇನ್ ಟೈಪ್ಸ್. ಕಂಜಕ್ಷನ್ಸಲ್ಲಿ ಎಷ್ಟು ಟೈಪ್ಸು? 3 ಮೇನ್ ಟೈಪ್ಸ್ಗಳಿವೆ. ಅವು ಯಾವುವು ಅಂತ ನೋಡಿ ಇಲ್ಲಿ. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್, ಕೋರಿಲೇಟಿವ್ ಕಂಜಕ್ಷನ್ಸ್. ಇಲ್ಲಿ ನಾವು ಕಂಜಕ್ಷನ್ಸಲ್ಲಿ ಎಷ್ಟು ಟೈಪ್ಸ್ನ ನೋಡ್ತೀವಿ? 3 ಟೈಪ್ಸ್ನ ನೋಡ್ತೀವಿ. ಮೊದಲನೇದು ಕೋಆರ್ಡಿನೇಟಿಂಗ್, ಎರಡನೇದು ಸಬಾರ್ಡಿನೇಟಿಂಗ್, ಮತ್ತು ಮೂರನೇದು ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ನೋಡ್ತೀವಿ. ಹಾಗಿದ್ರೆ ಈ ಕಂಜಕ್ಷನ್ಸ್ಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಅಂದರೆ ಈ ಕಂಜಕ್ಷನ್ಸ್ಗಳ ಬಗ್ಗೆ, ಈ 3 ಕಂಜಕ್ಷನ್ಸ್ಗಳ ಬಗ್ಗೆ, ಇಂಪಾರ್ಟೆಂಟ್ ಆಗಿರುವಂಥ ಈ 3 ಕಂಜಕ್ಷನ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆಗಿ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ಅಂದರೆ ಇಲ್ಲಿ ಮೊದಲೇ ನಾವು ಕಂಜಕ್ಷನ್ಸ್ ಅಂದರೆ ಜಾಯ್ನಿಂಗ್ ವರ್ಡ್ಸು, ಕನೆಕ್ಟೆಡ್ ವರ್ಡ್ಸ್ ಅಂತ ನೋಡಿದ್ವಿ. ಅದರಲ್ಲಿ ಮೊದಲನೇ ಟೈಪು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ಅಂದರೆ ಈ ಕಂಜಕ್ಷನು ಯಾವುವು ಅಂದರೆ ಈ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸಲ್ಲಿ ಯಾವ್ಯಾವ ಕಂಜಕ್ಷನ್ಸ್ ಬರುತ್ತೆ, ಅವು ಯಾವ ರೀತಿ ಕನೆಕ್ಟ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ದೀಸ್ ಜಾಯಿನ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್ ಆಫ್ ಈಕ್ವಲ್ ಗ್ರಾಮೆಟಿಕಲ್ ರ್ಯಾಂಕ್. ಅಂದರೆ ಈ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಏನು ಮಾಡುತ್ತೆ, ಯಾವುದೇ ಒಂದು ಸೆಂಟೆನ್ಸ್ ತಗೊಂಡಾಗ ಆ ಸೆಂಟೆನ್ಸಲ್ಲಿ ಎರಡು ವರ್ಡ್ಗಳನ್ನು, ಫ್ರೇಸಸ್ಗಳನ್ನು ಮತ್ತು ಕ್ಲಾಸಸ್ಗಳನ್ನು ಕನೆಕ್ಟ್ ಮಾಡೋದಲ್ಲದೆ ಇದೇನು ಮಾಡುತ್ತೆ, ಆ ಎರಡು ವರ್ಡ್ಗಳಿಗೆ, ಅಲ್ಲಿ ಸೆಂಟೆನ್ಸಲ್ಲಿ ಎರಡು ವರ್ಡ್ ಆದರೂ ಇರ್ಬೋದು, ಎರಡು ಕ್ಲಾಸ್ ಆದರೂ ಇರ್ಬೋದು, ಅಥವಾ ಎರಡು ಫ್ರೇಸ್ ಆದರೂ ಇರ್ಬೋದು. ಆ ಎರಡು ವರ್ಡ್ಗಳನ್ನು ಏನು ಮಾಡುತ್ತೆ, ಸೇಮ್ ರ್ಯಾಂಕಲ್ಲಿ, ಈಕ್ವಲ್ ಗ್ರಾಮೆಟಿಕಲ್ ರ್ಯಾಂಕ್ ಅಂದರೆ ಸೇಮ್ ರ್ಯಾಂಕ್ ಅಂದರೆ ಅದಕ್ಕೆ ಒಂದಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಇನ್ನೊಂದಕ್ಕೆ ಲೆಸ್ ಇಂಪಾರ್ಟೆಂಟ್ ಅಂತ ಅಲ್ಲ, ಎರಡಕ್ಕೂ ಮೇನ್ ಇಂಪಾರ್ಟೆನ್ಸ್, ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡುವಂಥ ಕನೆಕ್ಟಿವ್ ವರ್ಡ್ಸ್ಗಳನ್ನು ನಾವೇನಂತ ಕರಿತೀವಿ, ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ ಕರಿತೀವಿ. ದ ಮೋಸ್ಟ್ ಕಾಮನ್ ಆರ್ ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ. ಅಂದರೆ ದ ಮೋಸ್ಟ್ ಕಾಮನ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ. ಈ ಕಂಜಕ್ಷನ್ಸ್ಗಳು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಆ್ಯಂಡ್ ಮೋಸ್ಟ್ ಕಾಮನ್ ಆಗಿರುವಂಥವು. ಇವುಗಳನ್ನು ರಿಮೆಂಬರ್ ಮಾಡೋದಕ್ಕೆ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಏನಂದರೆ ಫ್ಯಾನ್ ಬಾಯ್ಸ್ ಅಂತ. ಈ ಕಂಜಕ್ಷನ್ಸ್ಗಳನ್ನು ನಾವು ಕೋಆರ್ಡಿನೇಟಿಂಗ್, ಮೋಸ್ಟ್ ಕಾಮನ್ ಆಗಿರುವಂಥ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳನ್ನು ನಾವು ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೊಳ್ಬಾರ್ದು. ಇಲ್ಲಿ ನೋಡಿ, ಎಫ್ ಅಂದರೆ ಫಾರು, ಎ ಆ್ಯಂಡ್, ಎನ್ ನಾರ್, ಬಿ ಬಟ್, ಓ ಆರ್, ವೈ ಎಟ್, ಎಸ್ ಸೊ. ಈ ರೀತಿ ಫ್ಯಾನ್ ಬಾಯ್ಸ್ ಅಂತ ನಾವು
ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ ನೆನ್ಪಿಟ್ಕೊಳ್ಬೋದು. ಈಗ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಂಡಿನಿ. ಯಾವುದೇ ಸೆಂಟೆನ್ಸಲ್ಲಿ ಯಾವುದೇ ಎರಡು ವರ್ಡ್ ಅಥವಾ ಎರಡು ಫ್ರೇಸಸ್, ಎರಡು ಕ್ಲಾಸ್ಗಳನ್ನು ಈಕ್ವಲ್ ಇಂಪಾರ್ಟೆನ್ಸ್ ಅಂದರೆ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಕನೆಕ್ಟ್ ಮಾಡುವಂಥ ವರ್ಡ್ಸ್ಗಳನ್ನು ನಾವೇನಂತ ಕರಿತೀವಿ, ಕೋಆರ್ಡಿನೇಟಿವ್ ಕನೆಕ್ಷನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಐ ಲೈಕ್ ಕಾಫಿ ಆ್ಯಂಡ್ ಟೀ. ಇಲ್ಲಿ ನೋಡಿ ಈ ಎಕ್ಸಾಂಪಲ್ಲಿ ನಿಮಗೆ ಕಾಫಿ ಮತ್ತು ಟೀ, ಇಲ್ಲಿ ಆ್ಯಂಡ್ ಅನ್ನೋ ಒಂದು ಕಂಜಕ್ಷನ್ ಏನು ಮಾಡ್ತಾಯಿದೆ, ಕಾಫಿ ಮತ್ತು ಟೀಯನ್ನು ಕನೆಕ್ಟ್ ಮಾಡ್ತಾ ಇದೆ. ಇವೆರಡರ ಮಧ್ಯೆ ಐ ಲೈಕ್ ಕಾಫಿ ಆ್ಯಂಡ್ ಟೀ ಅಂದರೆ ನಾನು ಕಾಫಿ ಮತ್ತು ಟೀ ಎರಡನ್ನೂ ಕೂಡ ಲೈಕ್ ಮಾಡ್ತೀನಿ. ಈ ಎರಡರ ಮಧ್ಯೆ ಕಾಫಿ ಮತ್ತು ಟೀ ಮಧ್ಯೆ ರಿಲೇಷನ್ಶಿಪ್ಪು ತೋರಿಸ್ತಾ ಇದೆ. ಯಾವ ರೀತಿಲಿ ರಿಲೇಷನ್ಶಿಪ್ ಅಂತಂದರೆ ಲೈಕ್ ಅಂದರೆ ಟೀ ಮತ್ತು ಕಾಫಿನ ಎರಡನ್ನೂ ಲೈಕ್ ಮಾಡ್ತೀನಿ ಅಂತ ತೋರಿಸ್ತಾ ಇದೆ. ಇನ್ನೊಂದು ಏನಂದರೆ ಟೀ ಮತ್ತು ಕಾಫಿಗೆ ಎರಡಕ್ಕೂ ಸೇಮ್ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಇಲ್ಲಿ ನೋಡಿ, ಕಾಫಿನೂ ಇಷ್ಟಪಡ್ತೀನಿ, ಟೀನೂ ಇಷ್ಟಪಡ್ತೀನಿ. ಈ ಆ್ಯಂಡ್ ಅನ್ನೋ ಪದ ಏನು ಮಾಡ್ತಾ ಇದೆ, ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಕೋಆರ್ಡಿನೇಟಿವ್ ಕಂಜಕ್ಷನ್ ಅಂತ ಕರಿತೀವಿ. ಶಿ ಈಸ್ ಟಯರ್ಡ್. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಶಿ ಈಸ್ ಟಯರ್ಡ್ ಬಟ್ ಶಿ ನೀಡ್ಸ್ ಟು ಫಿನಿಶ್ ಹರ್ ವರ್ಕ್. ಇಲ್ಲಿ ನೋಡಿ, ಇಲ್ಲಿ ಬಟ್ ಅನ್ನೋದೇನಾಗುತ್ತೆ, ಕಂಜಕ್ಷನ್ ಆಗುತ್ತೆ. ಇದು ಕೋಆರ್ಡಿನೇಟಿವ್ ಕಂಜಕ್ಷನು. ಇಲ್ಲಿ ಶಿ ಈಸ್ ಟಯರ್ಡ್ ಅಂದರೆ ಅವಳು ಟಯರ್ಡ್ ಆಗಿದ್ದಾಳೆ. ಬಟ್ ಶಿ ನೀಡ್ಸ್ ಟು ಫಿನಿಶ್ ವರ್ಕ್, ಆದರೂ ಅವಳು ಆ ವರ್ಕ್ನ ಫಿನಿಶ್ ಮಾಡಲೇಬೇಕು. ಅಂದರೆ ಇಲ್ಲಿ ಈ ಎರಡೂ ಫ್ರೇಸ್ಗಳಿಗೆ ಎರಡೂ ಕ್ಲಾಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ ಈ ಸೆಂಟೆನ್ಸಲ್ಲಿ. ಬಟ್ ಅನ್ನೋ ಒಂದು ಕೋಆರ್ಡಿನೇಟಿವ್ ಕಂಜಕ್ಷನ್ ಏನು ಮಾಡ್ತಾ ಇದೆ, ಶಿ ಈಸ್ ಟಯರ್ಡ್ ಬಟ್ ಶಿ ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ ಅಂತಂದರೆ ಅವಳು ಆ ವರ್ಕ್ನ ಫಿನಿಶ್ ಮಾಡಲೇಬೇಕು. ಟಯರ್ಡ್ ಆಗಿದ್ದಾಳೆ ಬಟ್ ಆ ವರ್ಕ್ನ ಫಿನಿಶ್ ಮಾಡಲೇಬೇಕು. ಅಂದರೆ ಈ ಎರಡೂ ಕ್ಲಾಸಸ್ಗಳಿಗೆ ಏನು ಮಾಡ್ತಾ ಇದೆ, ಇದು ಬಟ್ ಅನ್ನೋದು ಕನೆಕ್ಟ್ ಮಾಡೋದಲ್ಲದೆ ಇಂಪಾರ್ಟೆನ್ಸ್ ಅಂದರೆ ಮೋಸ್ಟ್ ಅಂದರೆ ಎರಡು ಸೆಂಟೆನ್ಸಲ್ಲಿರುವ ಎರಡು ಕ್ಲಾಸಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ. ಇಲ್ಲಿ ನೋಡಿ ನೆಕ್ಸ್ಟ್ ಒನ್ ನೋಡಿ, ಹಿ ಕ್ಯಾನ್ ಹ್ಯಾವ್ ಎ ಕುಕ್ಕಿ ಆರ್ ಎ ಪೀಸ್ ಆಫ್ ಕೇಕ್. ಅವನು ಕುಕ್ಕಿ ಯಾರಿದ್ರು ಅವನ ಹತ್ರ ಕುಕ್ಕಿ ಇದೆ, ಇಲ್ಲಾಂದರೆ ಕೇಕ್ ಇದೆ, ಅಂದರೆ ಪೀಸ್ ಆಫ್ ಕೇಕ್ ಇದೆ, ಅಂದರೆ ಯಾವುದಾದ್ರೂ ಒಂದಿದೆ. ಹಿ ಕ್ಯಾನ್ ಹ್ಯಾವ್ ಯಾವುದಾದ್ರೂ ಒಂದು ತೊಗೋಬಲ್ಲ ಅವನು. ಈ ಕ್ಯಾನ್ ಹ್ಯಾವ್ ಅಂದರೆ ಅವನು ಯಾವುದಾದ್ರೂ ಒಂದು ತೊಗೋಬಲ್ಲ, ಕುಕ್ಕಿ ಆದರೂ ತೊಗೋಬಲ್ಲ ಅಥವಾ ಪೀಸ್ ಆಫ್ ಕೇಕ್ ಆದರೂ ತೊಗೊಳ್ತಾನೆ. ಅಂದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಬೋದು ಅವನು ಅಂತ. ಅಂದರೆ ಇಲ್ಲಿ ಏನು, ಇಲ್ಲಿ ನೆಕ್ಸ್ಟ್ ನೋಡಿ, ಹಿ ಕ್ಯಾನ್ ಹ್ಯಾವ್ ಎ ಕುಕ್ಕಿ ಆರ್ ಎ ಪೀಸ್ ಆಫ್ ಕೇಕ್ ಅಂದರೆ ಇಲ್ಲಿ ನೋಡಿ, ಅವನು ಕುಕ್ಕಿ ಆದರೂ ತೊಗೊಳ್ಬೋದು, ಕೇಕ್ ಆದರೂ ತೊಗೊಳ್ಬೋದು. ಎ ಪೀಸ್ ಆಫ್ ಕೇಕ್ ಆದರೂ ತೊಗೊಳ್ಬೋದು, ಕುಕ್ಕಿ ಆದರೂ ತೊಗೊಳ್ಬೋದು, ಯಾವುದಾದ್ರೂ ಒಂದು ತೊಗೊಳ್ಬೋದು. ಇಲ್ಲಿ ಕೇಕ್ ಮತ್ತು ಕುಕ್ಕಿಗೆ ಎರಡಕ್ಕೂ ಸೇಮ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆ, ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಮತ್ತು ಎರಡರ ಮಧ್ಯೆ ಯಾವುದಾದ್ರೂ ತೊಗೋಬಹುದು, ಎರಡರ ಮಧ್ಯೆ ರಿಲೇಷನ್ಶಿಪ್ನು ಕೂಡ ತೋರಿಸ್ತಾ ಇದೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಆರನ್ನು ಏನಂತ ಕರಿತೀವಿ, ನಾವು ಕೋಆರ್ಡಿನೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಕೋಆರ್ಡಿನೇಟಿವ್ ಕಂಜಕ್ಷನ್ಸ್ ಅಂದರೆ ಏನೂ ಇಲ್ಲ, ಎರಡೂ ಶಬ್ದಗಳು ಅಥವಾ ಎರಡೂ ಕ್ಲಾಸ್ ಅಥವಾ ಫ್ರೇಸ್ಗಳ ನಡುವೆ ಸೆಂಟೆನ್ಸಲ್ಲಿ ಎರಡು ಕ್ಲಾಸ್ ಇರ್ಬೋದು, ಎರಡು ವರ್ಡ್ಸ್ ಇರ್ಬೋದು, ಎರಡು ಫ್ರೇಸ್ ಇರ್ಬೋದು, ಅವು ಎರಡರ ಮಧ್ಯೆ ಈಕ್ವಲ್ ಇಂಪಾರ್ಟೆನ್ಸ್ನ ತೋರಿಸುವಂಥ ವರ್ಡ್ಸ್ಗಳನ್ನು ನಾವು ಕೋಆರ್ಡಿನೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ, ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್. ನೆಕ್ಸ್ಟ್ ಒನ್ ಯಾವುದು, ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್. ದೀಸ್ ಕನೆಕ್ಟ್ ಎ ಡಿಪೆಂಡೆಂಟ್ ಕ್ಲಾಸ್ ಟು ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್. ಈ ಸಬಾರ್ಡಿನೇಟಿವ್ ಕಂಜಕ್ಷನ್ಸಲ್ಲಿ ಯಾವುದೇ ಒಂದು ಡಿಪೆಂಡೆಂಟ್ ಕ್ಲಾಸ್ನ ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಕನೆಕ್ಟ್ ಮಾಡುವಂಥವುಗಳನ್ನು ನಾವೇನಂತ ಕರಿತೀವಿ, ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೀವು ಕೋಆರ್ಡಿನೇಟಿವ್ ಕಂಜಕ್ಷನ್ಸಲ್ಲಿ ವರ್ಡು ಮತ್ತು ಫ್ರೇಸ್ನು ನೋಡಿದ್ರಿ, ಅಂದರೆ ಯಾವುದೇ ವರ್ಡ್ಗಳನ್ನು ಕನೆಕ್ಟ್ ಮಾಡುತ್ತೆ, ಫ್ರೇಸ್ಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ನೋಡಿ ಸಬಾರ್ಡಿನೇಟಿಂಗ್ ವರ್ಡು ಮತ್ತು ಫ್ರೇಸ್ನ ಕನೆಕ್ಟ್ ಮಾಡಲ್ಲ, ಕ್ಲಾಸನ್ನು ಕನೆಕ್ಟ್ ಮಾಡುತ್ತೇವೆ, ಓನ್ಲಿ ಕ್ಲಾಸನ್ನು ಕನೆಕ್ಟ್ ಮಾಡುತ್ತೇವೆ. ಅದು ಡಿಪೆಂಡೆಂಟ್ ಕ್ಲಾಸನ್ನು, ಯಾವುದೇ ಒಂದು ಡಿಪೆಂಡೆಂಟ್ ಕ್ಲಾಸನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ದ ಡಿಪೆಂಡೆಂಟ್ ಕ್ಲಾಸ್ ಕೆನಾಟ್ ಸ್ಟ್ಯಾಂಡ್ ಅಲೋನ್ ಆ್ಯಸ್ ಸೆಂಟೆನ್ಸ್. ಯಾವುದೇ ಒಂದು ಸೆಂಟೆನ್ಸಲ್ಲಿ ಡಿಪೆಂಡೆಂಟ್ ಕ್ಲಾಸು ಓನ್ಲಿ ಯಾವುದೇ ಒಂದು ಸೆಂಟೆನ್ಸಲ್ಲಿ ಡಿಪೆಂಡೆನ್ಸ್ ಕ್ಲಾಸು ಅಲೋನ್ ಆಗಿ ಸ್ಟ್ಯಾಂಡ್ ಆಗಲ್ಲ. ಅಂದರೆ ಸೆಂಟೆನ್ಸಲ್ಲಿ ಡಿಪೆಂಡೆಂಟ್ ಕ್ಲಾಸ್ಗೆ ಇಂಡಿಪೆಂಡೆಂಟ್ ಕ್ಲಾಸ್ ಬೇಕೇ ಬೇಕು, ಅಲೋನ್ ಆಗಿ ಡಿಪೆಂಡೆಂಟ್ ಕ್ಲಾಸು ಇರಲ್ಲ. ಸೊ ಇಲ್ಲಿ ಏನಂದರೆ ಸಬಾರ್ಡಿನೇಟಿವ್ ಕಂಜಕ್ಷನ್ಸ್ ಅಂದರೆ ಯಾವುದೇ ಒಂದು ಡಿಪೆಂಡೆಂಟ್ ಕ್ಲಾಸ್ನ ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಕನೆಕ್ಟ್ ಮಾಡುವಂಥ ವರ್ಡ್ಸ್ಗಳನ್ನು ನಾವಿಲ್ಲಿ ಏನಂತ ಕರಿತೀವಿ, ಕಂಜಕ್ಷನ್ಸ್ಗಳನ್ನು ಸಬಾರ್ಡಿನೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಎಕ್ಸಾಂಪಲ್ ನೋಡೋಣ ಬನ್ನಿ ಸಬಾರ್ಡಿನೇಟಿವ್ ಕಂಜಕ್ಷನ್ಸ್ಗೆ. ಇಲ್ಲಿ ಫಸ್ಟ್ ಒನ್, ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್. ಇಲ್ಲಿ ನೋಡಿ
ಬಿಕಾಸ್ ಇಟ್ ವಾಸ್ ರೇನಿಂಗ್, ಅಲ್ಲಿ ಹೊರಗಡೆ ಮಳೆ ಆಗ್ತಾ ಇದೆ. ಸೊ ವಿ ಸ್ಟೇಡ್ ಇನ್ಸೈಡ್. ಇಲ್ಲಿ ನೋಡಿ ವಿ ಸ್ಟೇಡ್ ಇನ್ಸೈಡ್ ಅನ್ನೋ ಕ್ಲಾಸ್ ಏನಿದೆ ಇದು ಡಿಪೆಂಡೆಂಟ್ ಕ್ಲಾಸು. ಇದಕ್ಕೆ ಏನಂತಾರೆ, ಈ ವಿ ಸ್ಟೇಡ್ ಇನ್ಸೈಡ್ ಅನ್ನೋ ಏನು ಡಿಪೆಂಡೆಂಟ್ ಕ್ಲಾಸ್ ಇದೆ ಇದು ಓನ್ಲಿ ಒಂದೇ ಸೆಂಟೆನ್ಸ್ ಅದರದೇ ಒಂದು ಸೆಂಟೆನ್ಸ್ ಆಗಿ ನಾವು ಮಾಡೋಕ್ಕಾಗಲ್ಲ. ವಿ ಸ್ಟೇಡ್ ಇನ್ಸೈಡ್ ಅಂದರೆ ನಾವು ಒಳಗಡೆ ಇದ್ದೀವಿ, ಯಾಕಿದ್ದೀವಿ ಅಂತ ಅಲ್ಲಿ ಕ್ವಶನ್ ಬರುತ್ತೆ. ಸೊ ಅದಕ್ಕೆ ಇದು ಡಿಪೆಂಡೆಂಟ್ ಆಗಿದೆ. ಇದನ್ನು ನಾವು ಏನು ಮಾಡ್ತೀವಿ, ಬಿಕಾಸ್ ಅನ್ನೋ ಒಂದು ಕನೆಕ್ಟಿವ್ ವರ್ಡನ್ನು ಸೇರಿಸಿ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್ ಅಂದರೆ ಇಟ್ ವಾಸ್ ರೇನಿಂಗ್ ಹೊರಗಡೆ ಮಳೆ ಆಗ್ತಾ ಇದೆ. ಇದು ಏನು ಇಂಡಿಪೆಂಡೆಂಟ್ ಕ್ಲಾಸ್, ಹೊರಗಡೆ ಮಳೆ ಆಗ್ತಾ ಇದೆ. ಈ ಇಂಡಿಪೆಂಡೆಂಟ್ ಕ್ಲಾಸನ್ನು ಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಸೇರಿಸೋದನ್ನು ನಾವೇನಂತ ಕರಿತೀವಿ, ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಕರಿತೀವಿ. ಇಲ್ಲಿ ಬಿಕಾಸ್ ಅನ್ನೋದು ಏನಾಗುತ್ತೆ, ಒಂದು ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಆಗುತ್ತೆ. ಈ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಏನು ಮಾಡ್ತಾ ಇದೆ, ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್ ಅನ್ನೋ ಎರಡು ಕ್ಲಾಸಸ್ಗಳನ್ನು ಏನು ಮಾಡ್ತಾ ಇದೆ, ಇದು ಕನೆಕ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೋಡಿ ಅದೇ ಥರ, ಶಿ ವಿಲ್ ಗೋ ಟು ದ ಪಾರ್ಕ್ ಇಫ್ ಇಟ್ ಈಸ್ ಸನ್ನಿ. ಇಲ್ಲಿ ನೋಡಿ ಇಫ್ ಇಟ್ ಈಸ್ ಸನ್ನಿ ಅನ್ನೋ ಒಂದು ವರ್ಡು, ಇಲ್ಲಿ ಒಂದು ಕ್ಲಾಸ್ ಇಫ್ ಇಟ್ ಈಸ್ ಸನ್ನಿ ಅಂತೇನೋ ಕ್ಲಾಸ್ ಇದೆ, ಅದು ಡಿಪೆಂಡೆಂಟ್ ಕ್ಲಾಸ್. ಅದು ಅದರದಾದೆ ಅಲೋನ್ ಸ್ಟ್ಯಾಂಡ್ ಆಗೋಕ್ಕಾಗಲ್ಲ, ಅಲೋನಾಗಿ ಸ್ಟ್ಯಾಂಡ್ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲೇನು, ಶಿ ವಿಲ್ ಗೋ ಟು ದ ಪಾರ್ಕ್, ಅವಳು ಪಾರ್ಕ್ಗೆ ಹೋಗ್ತಾಳೆ. ಯಾವಾಗ ಅಂದರೆ ಇಫ್ ಇಟ್ ಈಸ್ ಸನ್ನಿ ಅಂದರೆ ಯಾವಾಗ ಸನ್ನಿ ಡೇಸ್ ಇರುತ್ತೆ, ಅಂದರೆ ಯಾವಾಗ ಬೇಸಿಗೆ ಇರುತ್ತೆ ಆವಾಗ ಶಿ ವಿಲ್ ಗೋ ಟು ದ ಪಾರ್ಕ್. ಅಂದರೆ ಈ ಎರಡೂ ಕ್ಲಾಸಸ್ನ ಇಲ್ಲಿ ಏನು ಮಾಡ್ತಾ ಇದೆ, ಇದು ಇಫ್ ಅನ್ನೋ ಒಂದು ವರ್ಡ್ ಏನು ಮಾಡ್ತಾ ಇದೆ, ಕನೆಕ್ಟ್ ಮಾಡ್ತಾ ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯಿತು. ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂದರೆ ನನ್ ಅದರ್ ದೆನ್ ಓನ್ಲಿ ಕನೆಕ್ಟಿಂಗ್ ವರ್ಡ್ಸ್ ಟೂ ಕ್ಲಾಸಸ್, ಕನೆಕ್ಟಿಂಗ್ ದ ಟೂ ಕ್ಲಾಸಸ್ ಅಂದರೆ ಎರಡು ಕ್ಲಾಸಸ್ನ ಇಲ್ಲಿ ಸೆಂಟೆನ್ಸಲ್ಲಿ ಎರಡು ಕ್ಲಾಸಸ್ನ ಕನೆಕ್ಟ್ ಮಾಡುತ್ತೆ. ಇದು ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸು ಎರಡು ಸೆಂಟೆನ್ಸಲ್ಲಿ ಎರಡು ಕ್ಲಾಸನ್ನು ಕನೆಕ್ಟ್ ಮಾಡುತ್ತೆ. ಅದು ಡಿಪೆಂಡೆಂಟ್ ಕ್ಲಾಸು ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ ಎರಡು ಕ್ಲಾಸನ್ನು ಏನು ಮಾಡುತ್ತೆ, ಇಲ್ಲಿ ಸೆಂಟೆನ್ಸಲ್ಲಿ ಸಬಾರ್ಡಿನೇಟಿಂಗ್ ಕಂಜಕ್ಷನು ಕನೆಕ್ಟ್ ಮಾಡುತ್ತೆ. ಸೊ ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಇಲ್ಲಿ ದ ನೆಕ್ಸ್ಟ್ ಒನ್ನು ಕೋ ರಿಲೇಟಿವ್ ಕಂಜಕ್ಷನ್. ಇದು ಮೂರನೇದು ಕೋ ರಿಲೇಟಿವ್ ಕಂಜಕ್ಷನ್ಸ್. ದೀಸ್ ಆರ್ ಪೇರ್ಸ್ ಆಫ್ ಕಂಜಕ್ಷನ್ಸ್ ದಟ್ ವರ್ಕ್ ಟುಗೆದರ್ ಟು ಕನೆಕ್ಟ್ ಎಲಿಮೆಂಟ್ಸ್ ಆಫ್ ಈಕ್ವಲ್ ಇಂಪಾರ್ಟೆನ್ಸ್. ನೋಡಿ ಇಲ್ಲಿ ದೀಸ್ ಆರ್ ಪೇರ್ಸ್ ಆಫ್ ಕಂಜಕ್ಷನ್ಸ್ ಅಂದರೆ ಇಲ್ಲಿ ಹೆಸರೇ ಹೇಳ್ತಾ ಇದೆ ಪೇರ್ಸ್ ಆಫ್ ಕಂಜಕ್ಷನ್ಸ್. ಅಂದರೆ ಇಲ್ಲಿ ಎರಡು ಕಂಜಕ್ಷನ್ಸ್ ಇರುತ್ತೆ. ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ಎರಡು ಕಂಜಕ್ಷನ್ಸ್ ಇದ್ದರೆ ಅವುಗಳನ್ನ ನಾವೇನಂತ ಕರಿತೀವಿ, ಕೋ ರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ದಟ್ ವರ್ಕ್ ಟುಗೆದರ್ ಟು ಕನೆಕ್ಟ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಇಂಪಾರ್ಟೆನ್ಸ್. ಅವು ಏನು ಮಾಡುತ್ತವೆ, ಈಕ್ವಲ್ ಇಂಪಾರ್ಟೆನ್ಸ್ ಕೊಡುತ್ತವೆ. ಎರಡೂ ಸೆಂಟೆನ್ಸ್ಗಳಿಗೆ ಎರಡು ಕ್ಲೋಸಸ್ಗಳಿಗೆ ಏನು ಈಕ್ವಲ್ ಇಂಪಾರ್ಟೆನ್ಸ್ ಕೊಡುತ್ತವೆ. ಮತ್ತು ಅಂದರೆ ಜೊತೆಗೆ ಇದ್ದು ಈ ಪೇರ್ಸ್ ಆಫ್ ಕಂಜಕ್ಷನ್ಸ್ ಏನು ಮಾಡುತ್ತೇವೆ, ಎರಡು ಕಂಜಕ್ಷನ್ ಸೇರಿ ಜೊತೆಗೆ ಇದ್ದು ಆ ಈ ಸೆಂಟೆನ್ಸ್ಗೆ ಏನು ಮಾಡುತ್ತವೆ, ಕನೆಕ್ಟ್ ಮಾಡೋದಲ್ಲದೆ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡುತ್ತವೆ. ಅವು ಯಾವುಗಳಂತ ಅಂದರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಬೋತ್ ದ ಮೂವಿ ಆ್ಯಂಡ್ ದ ಬುಕ್ ವೇರ್ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ ಕಂಜಕ್ಷನ್ಸ್ ಯಾವ, ಬೋತ್ ಮತ್ತು ಆ್ಯಂಡ್. ಈ ಎರಡೂ ಕಂಜಕ್ಷನ್ಸ್ ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಎರಡು ಇದು ಎರಡು ಕ್ಲಾಸ್ಗಳನ್ನು ಏನು ಮಾಡ್ತಾ ಇದ್ದೇವೆ, ಕನೆಕ್ಟ್ ಮಾಡ್ತಾ ಇದ್ದೇವೆ. ಅಲ್ಲದೆ ಮತ್ತು ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೇವೆ. ನೋಡಿ, ಬೋತ್ ದ ಮೂವಿ ಆ್ಯಂಡ್ ದ ಬುಕ್ ವೇರ್ ಇಂಟ್ರೆಸ್ಟಿಂಗ್ ಅಂದರೆ ಮೂವಿನೂ ಇಂಟ್ರೆಸ್ಟಿಂಗ್ ಆಗಿದೆ, ಬುಕ್ಕು ಅಂದರೆ ಮೂವಿನೂ ಇಂಪಾರ್ಟೆಂಟ್ ಆಗಿದೆ, ಬುಕ್ನೂ ಇಂಪಾರ್ಟೆಂಟ್ ಆಗಿದೆ. ಸೊ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಟ್ಟು ಎರಡು ಕಂಜಕ್ಷನ್ಸ್ಗಳು ಈ ಸೆಂಟೆನ್ಸಲ್ಲಿ ಏನು ಎರಡು ಕಂಜಕ್ಷನ್ಸ್ಗಳಿವೆ, ಬೋತ್ ಮತ್ತು ಆ್ಯಂಡ್. ಈ ಎರಡು ಕಂಜಕ್ಷನ್ಸ್ಗಳು ಎರಡೂ ಕ್ಲಾಸ್ಗಳಿಗೆ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡ್ತಾ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕೋ ರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ನೆಕ್ಸ್ಟ್, ಐದರ್ ಯು ಚೂಸ್ ಪಿಜ್ಜಾ ಆರ್ ಪಾಸ್ತಾ. ಇಲ್ಲಿ ನೀನು ಪಿಜ್ಜಾನಾದರೂ ಚೂಸ್ ಮಾಡ್ಬೋದು, ಪಾಸ್ತಾನಾದರೂ ಚೂಸ್ ಮಾಡ್ಬೋದು. ಈ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಅವು ಯಾವ ಕಂಜಕ್ಷನ್ಸ್ಗಳು ಇಲ್ಲಿ ನೋಡಿ, ಐದರ್ ಮತ್ತು ಆರ್. ಐದರ್ ಆರ್ ಕಂಜಕ್ಷನ್ಸ್, ಎ ಪೇರ್ ಆಫ್ ಕಂಜಕ್ಷನ್ಸ್. ಇಲ್ಲಿ ಐದರ್ ಮತ್ತು ಆರು ಒಂದು ಎರಡು ಕಂಜಕ್ಷನ್ಸ್ಗಳು. ಈ ಕಂಜಕ್ಷನ್ಗಳು ಏನು ಮಾಡ್ತಾ ಇದೆ, ಅಂದರೆ ಚೂಸ್ ಪಿಜ್ಜಾ ಆರ್ ಪಾಸ್ತಾ. ಪಾಸ್ತಾನು ಚೂಸ್ ಮಾಡ್ಬೋದು, ಪಿಜ್ಜಾನು ಚೂಸ್ ಮಾಡ್ಬೋದು. ಈ ಸೆಂಟೆನ್ಸಲ್ಲಿ ಎರಡು ಕ್ಲಾಸ್ಗಳಿಗೆ ಸೇಮ್ ಇಂಪಾರ್ಟೆನ್ಸ್ನ ಕೊಟ್ಟು ಎರಡು ಕಂಜಕ್ಷನ್ಸ್ಗಳು ಇಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಇವುಗಳನ್ನು ನಾವೇನಂತ ಕರಿತೀವಿ, ಕೋ ರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಏನು ನೋಡಿದ್ರಿ ಫ್ರೆಂಡ್ಸ್, ಕಂಜಕ್ಷನ್ಸ್ ಅಂದರೆ ಏನು, 3 ಟೈಪ್ಸ್ ಆಫ್ ಕಂಜಕ್ಷನ್ಸು ಮತ್ತು
ಅವುಗಳ ಎಕ್ಸಾಂಪಲ್ಗಳು ಈ ವಿಡಿಯೋದಲ್ಲಿ ನೋಡಿದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಫ್ರೆಂಡ್ಸ್, ಈ ಕಂಜಕ್ಷನ್ಸ್ಗಳಲ್ಲಿ ಕೋಆರ್ಡಿನೇಟಿವ್ ಕಂಜಕ್ಷನ್ಸ್ ಏನಿದೆ ಅಂದರೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ನಾನು ನಿಮಗೆ ಟಿಕ್ಕನ್ನು ಹೇಳಿದ್ದೀನಿ. ಯಾವ ಟ್ರಿಕ್ ಅಂದರೆ ಫ್ಯಾನ್ ಬಾಯ್ಸ್ ಅಂತ ನೀವು ನೆನ್ಪಿಟ್ಕೋಬೇಕು. ಫ್ಯಾನ್ ಬಾಯ್ಸ್ ಅಂದರೆ ಆ ಫ್ಯಾನ್ ಬಾಯ್ಸ್ ಏನು 6 ಕಂಜಕ್ಷನ್ಸ್ಗಳಿವೆ, ಆ 6 ಕಂಜಕ್ಷನ್ಸ್ಗಳು ಮೇನ್ ಇಂಪಾರ್ಟೆಂಟ್. ಅದು ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನೀವು ಈ ಕಂಜಕ್ಷನ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಜಕ್ಷನ್ಸ್ ಟೈಪ್ಸು, ಎಕ್ಸಾಂಪಲ್ಸು ಮತ್ತು ಕಂಜಕ್ಷನ್ಸ್ ಅಂದರೆ ಏನು ಅಂತ ನೋಡಿದರೆ, ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಇದೇ ರೀತಿ ವಿಡಿಯೋಗಳಿಗಾಗಿ, ಇದೇ ರೀತಿ ಗ್ರಾಮರ್ ಟಾಪಿಕ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.